ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ ಅಫಿಷಿಯಲ್. ಇವತ್ತಿನ ಕುಕ್ಕಿಂಗ್ ವಿಶೇಷ ಏನಪ್ಪಾ ಅಂತ ಅಂದರೆ ವೆಜ್ ಹಕ್ಕಾ ನೂಡಲ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಆಯಿತಾ? ಫಸ್ಟು ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಫ್ರೆಂಡ್ಸ್, ಇವಾಗ ನಾನು ನೀರಿಟ್ಟಿದ್ದೀನಿ. ನೀರು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನೀರು ಕುದಿಬೇಕು. ಯಾಕೆ ಕುದಿಬೇಕು ಅಂತಂದರೆ ಹಕ್ಕಾ ನೂಡಲ್ಸಿಗೆ ಫಸ್ಟು ನಾವು ಹಕ್ಕಾ ನೂಡಲ್ಸ್ ಅಂತಾನೆ ಸಿಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚದಿಂದ 2 ಚಮಚದಷ್ಟು ಉಪ್ಪನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಅದು ಕುದಿಯೋವರೆಗೂ ವೆಯ್ಟ್ ಮಾಡೋಣ. ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಹಕ್ಕಾ ನೂಡಲ್ಸ್ನ ಹಾಕೊಳ್ಳೋಣ. ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಎಷ್ಟು ಕುದ್ದಿದ ತಕ್ಷಣ ಹಾಕ್ಬಿಟ್ಟು ಅದರಲ್ಲೇ ಒಂದು 5 ನಿಮಿಷ ಮುಚ್ಚಿಟ್ರು ನಡೆಯುತ್ತೆ, ಅಥವಾ 1 ನಿಮಿಷ ಬೇಯಿಸ್ಕೊಂಡು ಮುಚ್ಚಿಟ್ಬಿಟ್ಟು ತೆಗೆದ್ರೂ ನಡೆಯುತ್ತೆ. ಒಟ್ಟದು ಮೆತ್ತಗಾಗಬೇಕು, ಬಾಯಿಗೆ ಕಚ್ಚುವಾಗ ಅಂಟಂಟು ಇರಬಾರ್ದು. ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಹಕ್ಕಾ ನೂಡಲ್ಸ್ ಫೆಬಿಸ್ಟಾ ಟಾಟಾ ಅವ್ರದ್ದು ಹಕ್ಕಾ ನೂಡಲ್ಸ್ ನಾನು ಯೂಸ್ ಮಾಡ್ತಾ ಇರೋದು. ಇದು ನಮ್ಮನೆಗೆ 2 ಯೂಸಿಗೆ ಬರುತ್ತೆ, 3 ಜನಕ್ಕೆ. ಸೊ ಇದು ಆಲ್ರೆಡಿ ನಾನು ಯೂಸ್ ಮಾಡಿ ಅರ್ಧ ಉಳಿದಿದೆ, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಫ್ಯಾಬ್ಸ್ಟಾ ಹಕ್ಕಾ ನೂಡಲ್ಸ್ ಅಂತ ಸಿಗುತ್ತೆ, ಟಾಟಾ ಅವ್ರ ಪ್ರಾಡಕ್ಟ್. ಇದು ಮೇನ್ ಇಂಗ್ರೀಡಿಯೆಂಟ್. ಕಟ್ ಮಾಡಿ ನಾನು. ಹಾಗೆ ತರಕಾರಿಗಳು ಅಂತ ಬಂದಾಗ ಈರುಳ್ಳಿ, ಆನಿಯನ್ನ ಈ ತರ ರೌಂಡಾಗಿ ಕತ್ತರಿಸ್ಕೊಳ್ಬೇಕು. ಯಾಕಂದ್ರೆ ಅದು ನೂಡಲ್ಸಿಗೆ ಸ್ವಲ್ಪ ಈ ತರ ಕತ್ತರಿಸಿದ್ರೇನೆ ಅದು ನೋಡಕ್ಕೂ ಲುಕ್ಸು ಚೆನ್ನಾಗಿರುತ್ತೆ, ತಿನ್ನಕ್ಕೂ ಬಾಯಿಗೆ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಉದ್ದುದ್ದಾಗಿ ಹೆಚ್ಕೊಂಡಿರುವಂಥ ಕ್ಯಾಬೇಜು, ಕ್ಯಾರೆಟ್, ಕ್ಯಾಪ್ಸಿಕಮ್ಮು. ಕ್ಯಾಬೇಜ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಮಸಾಲೆ ಐಟಮಲ್ಲಿ ಏನೇನು ಬೇಕು ಮಮ್ಮಿ ಹಂಗೆ ಹತ್ರಕ್ಕೆ ಬನ್ನಿ. ಸೊ ಮಸಾಲೆ ಐಟಮಲ್ಲಿ ನಮಗೆ ಬೇಕಾಗಿರೋದು ಡಾರ್ಕ್ ಸಾಯ್ ಸಾಸು, ಚಿಲ್ಲಿ ವಿನೆಗರು, ಗ್ರೀನ್ ಚಿಲ್ಲಿ ಸಾಸು, ಓಕೆನಾ, ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಕೆಚಪ್ಪು, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಅಜಿನೋಮೋಟೊ, ಇದು ಚೈನಾ ಸಾಲ್ಟ್ ಅಂತ ಹೇಳ್ತಾರಲ್ವ, ಅಜಿನೋಮೋಟೊ ಇಲ್ಲ ಟೇಸ್ಟಿಂಗ್ ಸಾಲ್ಟ್, ಟೇಸ್ಟಿಂಗ್ ಪೌಡರ್ ಅಂತಲೂ ಹೇಳ್ಬೋದು. ಬಟ್ ಇದು ಟೇಸ್ಟಿಂಗ್ ಸಾಲ್ಟ್ ಹಾಕದೇನೂ ಮಾಡ್ಬೋದು. ಹಾಕೋದ್ರಿಂದ ಪ್ರಾಪರ್ ಚೈನೀಸ್ ಕ್ಯೂಸೈನ್ ಥರನೇ ಬರುತ್ತೆ ಇದು. ಅದರಲ್ಲಿ ಗರಂ ಮಸಾಲ, ಇನ್ನೊಂದು ಲೆಮನ್ ಇಟ್ಟಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಜೊತೆಗೆ ನಮಗೆ ಬೇಕಾಗಿರೋದು ಚಕ್ಕೆ, ಲವಂಗ, ಸೋಂಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸ್ನೇಹಿತರೆ, ಇವಾಗ ನಂದು ಹಕ್ಕಾ ನೂಡಲ್ಸ್ ಬಾಯ್ಲ್ ಆಗಿದೆ. ಓಕೆ, ನಾನು ತೋರಿಸ್ತೀನಿ ನಿಮಗೆ. ಒಂಚೂರು ಹಂಗೆ ಹತ್ರ ಬರ್ತೀರಾ? ಇದನ್ನ ಹಿಂಗೆ ಎತ್ತಿ ನೋಡಿದಾಗ ನೋಡಿ, ಒಂದೇ ತೋರಿಸ್ತೀನಿ, ನಂಗೆ ಅದು ಬಿಸಿಗೆ ಎತ್ತಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ತಗೊಂಡು ಹಿಂಗಂದಾಗ ಹಿಂಗೆ ನೀಟಾಗಿ ಕಟ್ ಆಗಬೇಕು, ಅದು ಅವಾಗ ಬೆಂದಿದೆ ಅಂತ. ಈ ಥರದ್ದು ಒಂದು ಪಾತ್ರೆ ತಗೊಂಡು ಅದನ್ನ ಹಾಕೋಬೇಕು. ಎಲ್ಲದನ್ನು ಇದಕ್ಕೆ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಹೊತ್ತು ಫ್ಯಾನ್ ಅಡಿ ಇಟ್ಕೊಳ್ಳಿ. ನೀವು ಫ್ಯಾನ್ ಅಡಿ ಇಟ್ಕೊಂಡಾಗ ತಣ್ಣಗಾಗುತ್ತೆ. ನೀವು ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋ ಹೊತ್ತಿಗೆ ನೂಡಲ್ಸ್ ತಣ್ಣಗಾಗಿರುತ್ತೆ. ತಣ್ಣಗಾಗಿದ್ದ ನೂಡಲ್ಸಿಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀವು. ಯಾಕಂದ್ರೆ ಆಮೇಲೆ ಮಸಾಲ ಜೊತೆ ಮಿಕ್ಸ್ ಮಾಡ್ತೀರಲ್ಲ, ಅವಾಗ ಅದು ಮುದ್ದೆ ಆಗದೆ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ, ಇವಾಗ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದಕ್ಕೆ ನಾನು ಆಯಿಲ್ ಹಾಕೋತೀನಿ. ಆಯಿಲ್ ಹಾಕೊಂಡ್ಬಿಟ್ಟು ಅದನ್ನ ನೀವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಎಣ್ಣೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು. ನಮ್ಮಮ್ಮ ಕೆಲಸ ಮಾಡಿ ಸುಸ್ತಾಗ್ತಿ ಅಂತ ಕಾಫಿ ಕೊಟ್ಬಿಟ್ಟಿದ್ದಾರೆ. ಇವಾಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಮ್ಮಿ, ಒಂದು 4 ಚಮಚ ಎಣ್ಣೆ ಹಾಕೋಬೇಕು. ಬೇಕು ಅಂತಂದ್ರೆ ಒಂದು ಸ್ವಲ್ಪ ಗೀನು ಹಾಕೋಬಹುದು. ಗೀ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆಯ್ತಾ? ಒಗ್ಗರಣೆಗೆನೆ ಸೋಂಪು ನೋಡಿ, ಸೋಂಪು ಇಷ್ಟು 1 ಚಮಚದಷ್ಟು. ಓಕೆ, ಒಂದು 4ರಿಂದ 5 ಲವಂಗ, ಒಂದು 4ರಿಂದ 5 ಚಕ್ಕೆ, ಆಯ್ತಾ, ಹಾಕೋಬೇಕು. ಬೇಕಿದ್ದಲ್ಲಿ 1 ಏಲಕ್ಕಿ. ನನಗೆ ಫ್ರೇಗ್ರೆನ್ಸ್ ಇಷ್ಟ, ಅದಕ್ಕೋಸ್ಕರ. ಆಮೇಲೆ ಅದಕ್ಕೇನೆ ಇನ್ನೇನು ಹಾಕ್ತೀರಾ, ಫಸ್ಟೇ ಗ್ರೀನ್ ಚಿಲ್ಲಿ ಹಾಕೊಂಡ್ಬಿಡ್ಬೇಕು. ಗ್ರೀನ್ ಚಿಲ್ಲಿ ಹಾಕಿ ಇಮ್ಮಿಡಿಯೇಟ್ ರೌಂಡಾಗಿ ಹೆಚ್ಚಿರೋಂಥ ಆನಿಯನ್ನನ್ನು ಅದಕ್ಕೆ
ಹಾಕೊಂಡ್ಬಿಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಫ್ರೈ ಆಗೋವರೆಗೂ ಕಾಯ್ಬೇಕು ಅಂತ ಏನು ಇಲ್ಲ. ಅದ್ರ ಜೊತೆಗೇನೆ ನೀವು ಆನಿಯನ್ ಹಾಕೊಂಡಿದ ತಕ್ಷಣನೇ ನೀವು ಕ್ಯಾಬೇಜ್ನು ಹಾಕೊಂಡ್ಬಿಡಿ ಒಟ್ಟಿಗೆನೆ. ಓಕೆನಾ? ಕ್ಯಾಪ್ಸಿಕಮ್ನು ಹಾಕೊಳ್ಳಿ. ಎಲ್ಲ ಒಂದೇ ಕನ್ಸಿಸ್ಟೆನ್ಸಿಲೇ ಬಾಯ್ಲ್ ಆಗ್ಬೇಕು. ಇದಕ್ಕೆ ಟೊಮೆಟೊ ಗೊಜ್ಜು ಪ್ರೊಸೀಜರ್ ಎಲ್ಲ ಆ ತರ ಎಲ್ಲ ಅಲ್ಲ. ಇದೆಲ್ಲದನ್ನು ಒಟ್ಟಿಗೆನೆ ಹಾಕೋಬೇಕು. ಈಗ ಕ್ಯಾರೆಟ್ ಹಾಕಿದೀನಿ ನಾನು. ಅಷ್ಟು ತರಕಾರಿನೂ ಇವಾಗ ಚೆನ್ನಾಗಿ ಕೂಡಿಸ್ಕೊಳ್ಳೋಣ. ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಹಕ್ಕ ನೂಡಲ್ಸ್ಗೆ ವೆಜಿಟೇಬಲ್ ನೀವು ಓವರ್ ಬಾಯ್ಲ್ ಮಾಡೋದು ಬೇಡ. ಒಂದು 75% ಬಾಯ್ಲ್ ಆದ್ರೆ ಸಾಕು. ಬಟ್ ನಮ್ಮನೇಲಿ ನಾವು 100% ಬಾಯ್ಲ್ ಮಾಡ್ಕೊತೀವಿ. ನೋಡಿ ಇದೆಷ್ಟು ಬೆಂದಿದೆ? ಮುಕ್ಕಾಲ್ ಭಾಗ ಬೆಂದಿದೆ. ಬರ್ತಿ ಒಂದು ದೊಡ್ಡ ಟೀ ಸ್ಪೂನ್ ಅಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ. ಮುಕ್ಕಾಲ್ ಭಾಗ ಬೆಂದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ರೆ ಅದು ಇನ್ನು ಕಾಲ್ ಭಾಗ ಬೇಯೋ ಹೊತ್ತಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಅದರಲ್ಲಿ ಬ್ಲೆಂಡ್ ಆಗುತ್ತೆ. ಇವಾಗ ಫ್ರೆಂಡ್ಸ್, ನಾನು ಇದಕ್ಕೆ ಖಾರ ಸಾಕಾಗಲ್ಲ ಅನ್ಸಿದ್ರೆ ಬೇಕಾದ್ರೆ ಲೈಟ್ ಆಗಿ ಒಂಚೂರು ಚಿಲ್ಲಿ ಪೌಡರ್ ಹಾಕೋಬಹುದು. ಪೆಪ್ಪರ್ ಪೌಡರ್ ಹಾಕ್ಬೇಕು, ಮಸ್ಟ್. ಇದು ಕಂಪಲ್ಸರಿ, ರುಚಿ ಬರುತ್ತೆ. 2 3 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್. ನಂಗೆ ಗೊತ್ತಿದ್ ಮಟ್ಟಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೋಯಾ ಸಾಸ್ ಬೇಕೇ ಬೇಕು, ಯಾಕಂದ್ರೆ ಕಲರ್ ಟೇಸ್ಟ್ ಎರಡು ಇದರಿಂದಾನೇ ಬರೋದು. ಸೋಯಾ ಸಾಸ್ ಜಾಸ್ತಿ ಹಾಕೋಬಾರ್ದು, ನೋಡ್ಕೊತಾ ಹಾಕೋಬೇಕು ನೀವು. ನಾನು ನೋಡಿ ಲಿಡ್ ಈ ತರ ಇದೆ, ಹಂಗಾಗಿ ಜಾಸ್ತಿ ಬೀಳಲ್ಲ ಅಲ್ಲಿ. ಬೇಕು ಅದ್ರದ್ದೇ ಕ್ಯಾಪ್ ಅಲ್ಲಿ 1 ಮುಚ್ಚಳ ವಿನೆಗರ್ ಹಾಕೊಳ್ಳಿ. ಓಕೆನಾ? ಆಮೇಲೆ ಗರಂ ಮಸಾಲ ಮತ್ತೆ ಅಜಿನೋಮೋಟೊ ಒಟ್ಟಿಗೆ ಹಾಕೊಳ್ಳಿ. ಇವಾಗ ನೋಡಿ ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಲೈಟ್ ಆಗಿ ಒಂದೇ 1 ನಿಮಿಷ ಅಷ್ಟೇ ನೀವು ಬಿಸಿ ಮಾಡ್ಕೋಬೇಕು. ಇದನ್ನ ಎಲ್ಲ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ಟೊಮೆಟೊ ಕೆಚಪ್ ಹಾಕೋಬೇಕು, ಟೊಮೆಟೊ ಸಾಸ್ ಹಾಕೋಬೇಕು. ಆಕ್ಚುಲಿ ನನ್ನ ಹತ್ರ ಟೊಮೆಟೊ ಸಾಸ್ ಖಾಲಿ ಆಗಿದೆ. ನನ್ನ ಮಗ ಸ್ವಲ್ಪ ಸ್ವೀಟಿಶ್ ಇಷ್ಟಪಡೋದ್ರಿಂದ ನಾನು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಫ್ರೆಂಡ್ಸ್, ಮಸಾಲೆ ನೋಡಿ ರೆಡಿ ಆಗಿದೆ. ಅದಕ್ಕೆ ಉದ್ರುದ್ರಾಗಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ. ಎಣ್ಣೆ ಹಾಕಿಟ್ಟಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ. ರೆಡಿ ಆಗಿದೆ. ಅದಕ್ಕೇನೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಲೆಮನ್ ಸ್ಕ್ವಾಶ್ ಹಾಕೊಳ್ಳೋಣ. ಒಂದು ಲೆಮನ್ ಕಂಪ್ಲೀಟ್ ಆಗಿ ಹಾಕ್ತೀನಿ ನಾನು. ಅಲ್ಲ, ಅರ್ಧ ಲೆಮನ್ ಹಾಕಿದ್ದೀನಿ ನಾನು. ಯಾಕಂದ್ರೆ ನಾವು ಇದಕ್ಕೆ ಚಿಲ್ಲಿ ವಿನೆಗರ್ ಹಾಕೊಂಡಿದ್ವಲ್ಲ, ವಿನೆಗರು ಹಾಕೋಬಹುದು, ಚಿಲ್ಲಿ ವಿನೆಗರು ಹಾಕೋಬಹುದು. ಬನ್ನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂತ ಅಂದ್ರೆ, ಮಿಕ್ಸ್ ಮಾಡುವಾಗ ಅದು ಬ್ರೇಕ್ ಆಗಬಾರ್ದು ನೂಡಲ್ಸ್ ಅಂತ ಅಂದ್ರೆ, ಬೇಯಿಸ್ಕೊಳ್ಳೋ ಮೆಥಡ್ ನಾನು ಏನು ತೋರಿಸಿದ್ದೀನಲ್ವ ಹಂಗೇನೆ ಮಾಡಬೇಕು ನೀವು. ಕ್ಲಾಸ್ ಆಗಿರುವಂತ ವೆಜ್ ಹಕ್ಕ ನೂಡಲ್ಸ್ ರೆಡಿ ಆಗಿದೆ. ತಗೊಂಡೋಗಿ ನನ್ನ ಮಗನಿಗೆ ಟೇಸ್ಟ್ ಮಾಡಕ್ ಕೊಡೋಣ ಹೇಗಿದೆ ಅಂತ. ಓಕೆ, ಹೇಗಿದೆ ಅಂತ ಹೇಳ್ತೀಯಾ? ಚೆನ್ನಾಗಿದೆ. ಚೆನ್ನಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿರೋ ರೆಸಿಪೀಸ್ ನೋಡೋಕ್ಕೆ ನಮ್ಮ ಅಮ್ಮನ ಚಾನಲಿಗೆ ಮತ್ತೆ ಬನ್ನಿ. ಥ್ಯಾಂಕ್ ಯು.